ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನದಲ್ಲಿ ನೀವು ನೋಡ್ತಿರಬೇಕು, ಎಲ್ಲರ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗ್ತಿದೆ. ಯಾರೆಲ್ಲ ಮೇಯ್ನಾಗಿ ಬಂದುಬಿಟ್ಟು ಹೊಸ ಚಾನಲ್ಸ್ ಬಂದುಬಿಟ್ಟು ಡಿಲೀಟ್ ಆಗ್ತಿದೆ. ಯಾಕೆ, ಏನು ಕಾರಣ, ಏನು ರೀಸನ್ಗೋಸ್ಕರ ಡಿಲೀಟ್ ಆಗ್ತಿದೆ, ಆ್ಯಂಡ್ ಡಿಲೀಟ್ ಆದರೆ ನಿಮ್ಮ ಚಾನಲ್ ಯಾವ ಥರ ನೀವು ವಾಪಸ್ನ ಅಪೀಲ್ ಮಾಡಿಬಿಟ್ಟು ಯಾವ ಥರ ವಾಪಸ್ಸು ಪಡ್ಕೋಬೋದು ನಿಮ್ಮ ಚಾನಲ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವತ್ತಿನ ನೀವು ನೋಡ್ತಿರ್ಬೋದು, ಈಗ ತುಂಬ ಯಾರ್ಯಾರು ಹೊಸದಾಗಿ ಚಾನಲ್ಸ್ ಮಾಡಿದ್ದಾರೆ ಅವ್ರದ್ದು ಚಾನಲ್ಸ್ ಎಲ್ಲ ಡಿಲೀಟ್ ಆಗ್ತಿದೆ. ಈಗ ನಾರ್ಮಲಿ ಈಗ ಕೆಲವೊಬ್ರು ಏನು ಮಾಡಿರ್ತಾರೆ, ರಿವ್ಯೂಸ್ ಕಾಂಟೆಂಟು ಇಲ್ಲ ಕಾಪಿರೈಟೆಡು ಇಲ್ಲ ಬೇರೆ ಏನಾದರೂ ಅವರು ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಬೇರೆಯವ್ರು ದೊಡ್ಡ ಕ್ರಿಯೇಟರ್ ಏನಿರ್ತಾರೆ ಅವರು ವೀಡಿಯೋಸಲ್ಲಿ ಹೋಗ್ಬಿಟ್ಟು ಬ್ಯಾಡಾಗಿ ಕಮೆಂಟ್ ಮಾಡೋದು. ಈ ಥರ ಕಮೆಂಟ್ ಮಾಡೋದ್ರಿಂದನೂ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗುತ್ತೆ ಅವ್ರು ರಿಪೋರ್ಟ್ ಮಾಡಿದಾಗ. ಓಕೆನಾ, ಈ ಥರ ಮಾಡೋದ್ರಿಂದ ಬಂದುಬಿಟ್ಟು ಏನಾಗುತ್ತೆ, ಚಾನಲ್ಸ್ ಬಂದುಬಿಟ್ಟು ಡಿಲೀಟ್ ಆಗುತ್ತೆ. ಯೂಟ್ಯೂಬ್ ಅಲ್ಗೋರಿದಮು ಚಾನಲ್ಸ್ಗಳನ್ನ ಡಿಲೀಟ್ ಮಾಡುತ್ತೆ. ಆ್ಯಂಡ್ ಈಗ ಏನಕ್ಕೆ ಡಿಲೀಟ್ ಆಗ್ತಾ ಇದೆ ಅಂದರೆ, ಈಗ ಪ್ರತಿಯೊಬ್ಬರು ಯೂಟ್ಯೂಬರ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಸುಮಾರು ಚಾನಲ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಡೈಲಿ ತುಂಬ ಚಾನಲ್ಸ್ಗಳು ಆಗ್ತಾನೆ ಇರ್ತವೆ, ನಡೀತಾನೆ ಇರುತ್ತೆ. ಸೊ ಚಾನಲ್ಸ್ಗಳು ಡಿಲೀಟೇ ಆಗ್ತಾನೆ ಇರ್ತವೆ. ಸೊ ಗೈಸ್, ಈಗ ನೀವು ಅಂದ್ಕೊಂಡಿರ್ಬೋದು ಚಾನಲ್ಸ್ ಬಂದುಬಿಟ್ಟು ಏನಕ್ಕೆ ಡಿಲೀಟ್ ಆಗ್ತಿದೆ ಅಂತ. ಸೊ ಕೆಲವೊಬ್ಬರಿಗೆ ಏನು ಯೂಟ್ಯೂಬ್ ನಾಲೆಜ್ ಇರಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ನಾಲೆಜ್ ಇರಲ್ಲ, ಯಾವ ಥರ ಬೇಕೋ ಆ ಥರ ವೀಡಿಯೋಸ್ಗಳನ್ನ ಹಾಕಿರ್ತಾರೆ. ಸೊ 1-2-3 ವೀಡಿಯೋಸ್ ಹಾಕಿ ಹಾಗೆ ಬಿಟ್ಬಿಟ್ಟಿರ್ತಾರೆ ಚಾನಲ್ಸ್ಗಳನ್ನ. ಸೊ ಅವ್ರು ಆಮೇಲೆ 1 ಮಂತು 2 ಮಂತ್ 3 ಮಂತ್ ಆ ಥರ ಗ್ಯಾಪ್ ಕೊಡ್ತಾರೆ. ಆಮೇಲೆ ಏನಾಗಿರುತ್ತೆ, ಆ ಮಂತ್ ಗ್ಯಾಪಲ್ಲಿ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗಿರುತ್ತೆ. ಸೊ ಅಲ್ಗೋರಿದಮ್ ಬಂದುಬಿಟ್ಟು ಅದನ್ನು ಮ್ಯಾನೇಜ್ ಮಾಡಬೇಕಲ್ವಾ, ಆ ವೀಡಿಯೋಸು ಮತ್ತು ಆ ಚಾನಲ್ಗಳೆಲ್ಲ. ಹಾಗಾಗಿ ಅವರು ಮ್ಯಾನೇಜ್ ಮಾಡೋಕ್ಕೆ ಆಗದಿರೋ ಕಾರಣದಿಂದ ಏನು ಮಾಡ್ತಾರೆ, ಚಾನಲ್ಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ಆ್ಯಕ್ಟಿವಿಟೀಸ್ ಏನಿಲ್ಲ ಅಂದರೆ ಚಾನಲ್ ಬಂದುಬಿಟ್ಟು ಡೈರೆಕ್ಟ್ ಡಿಲೀಟ್ ಆಗುತ್ತೆ. ನಿಮಗೆ ಮೇಲ್ ಬಂದುಬಿಟ್ಟು ಕಳಿಸಿರ್ತಾರೆ. ಓಕೆನಾ, ಮೇಲ್ ಕಳಿಸಿದಾಗ ಅಲ್ಲೊಂದು ಕೆಳಗಡೆ ನಿಮಗೆ ಒಂದು ಅಪೀಲ್ ಆಪ್ಷನ್ ಕಾಣುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಬೇಕಿದ್ದರೆ ಅಪೀಲ್ನ ಅಪ್ಲೈ ಮಾಡಿಬಿಟ್ಟು ಚಾನಲ್ನ ವಾಪಸ್ ಪಡ್ಕೋಬೋದು. ಸೊ ಸುಮಾರು ಜನದ್ದು ಚಾನಲ್ ಈ ಥರ ಕಾರಣದಿಂದ ಡಿಲೀಟ್ ಆಗ್ತಿದೆ. ಸೊ ಯಾರೂ ಹೆದರಬೇಡಿ, ನಿಮ್ಮ ಚಾನಲ್ ಹೋಗ್ಬಿಟ್ರೆ, ಈಗ ಒಬ್ರದ್ದು ಚಾನಲ್ ಡಿಲೀಟ್ ಆದರೆ ಅಲ್ಗೋರಿದಮಿಗೆ ಗೊತ್ತಾದರೆ ಇವರು ಏನು ಆ್ಯಕ್ಟಿವಿಟೀಸ್ ಏನಿಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಇದೆ ಅಂದರೆ ಆ ಚಾನಲ್ನ ಡಿಲೀಟ್ ಮಾಡ್ತಾರೆ. ಮತ್ತು ನೀವೇನು ಮಾಡ್ತೀರಾ, ಚಾನಲ್ ಡಿಲೀಟ್ ಆಯ್ತಲ್ಲ ಅಂತ ಬೇರೆ ಅದೇ ನಂಬರಿಂದ ಮತ್ತು ಅದೇ ಫೋನಿಂದ ಬೇರೆ ಜಿಮೇಲ್ ಮಾಡಿಬಿಟ್ಟು ಚಾನಲ್ನ ಕ್ರಿಯೇಟ್ ಮಾಡ್ತೀರಾ. ಚಾನಲ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಆ ಚಾನಲ್ ಡಿಲೀಟ್ ಮಾಡುತ್ತೆ. ಮತ್ತು ಆ ಚಾನಲ್ ಡಿಲೀಟ್ ಆದಾಗ ನೀವು ಏನು ಮಾಡ್ತೀರಾ, ಮತ್ತೆ ಇನ್ನೊಂದು ಚಾನಲ್ ಮಾಡ್ತೀರಾ, ಮತ್ತೆ ಅದು ಡಿಲೀಟ್ ಆಗುತ್ತೆ. ಸೊ ಅದಕ್ಕೆ ಮತ್ತೆ ಚಾನಲ್ನ ಕ್ರಿಯೇಟ್ ಮಾಡೋದು ಬಿಡಿ, ಅಪೀಲ್ ಆಪ್ಷನ್ ಇರುತ್ತೆ, ನೀವು ನಿಮ್ಮ ಚಾನಲ್ನ ವಾಪಸ್ ಪಡ್ಕೋಬೋದು. ಓಕೆನಾ, ಈಸಿಲಿ. ಆಮೇಲೆ ನೀವು ಎಷ್ಟು ಚಾನಲ್ಸ್ ಬೇಕಿದ್ರೂ ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮ ಚಾನಲ್ ಏನು ಡಿಲೀಟ್ ಆಗೋಲ್ಲ, ಡಿಸೇಬಲ್ಲು ಆಗೋಲ್ಲ. ಓಕೆನಾ, ಒಂದು ಸಲ ನಿಮ್ಮದು ಏನಾದರೂ ಆ ಥರ ಆಯಿತು ಅಂತಂದರೆ, ಸೊ ಚಾನಲ್ಗಳು ಫಸ್ಟೇ ನೀವು ಒಂದು ಐಡಿಯಾಗಳನ್ನ ಇಟ್ಕೊಳ್ಳಿ ಮೈಂಡಲ್ಲಿ. ಯಾವುದ್ರ ಬಗ್ಗೆ ನಾವು ವೀಡಿಯೋಸ್ನ ಮಾಡಬೇಕು, ಡೈಲಿ ನಾವು ಫಾಲೋ ಮಾಡಬೇಕು. ಆ್ಯಂಡ್ ಅದನ್ನು ಚಾನಲ್ನ ಬಿಟ್ಬಿಡೋದಲ್ಲ, ಅದನ್ನು ನಾವು ಫಾಲೋ ಮಾಡಬೇಕು. ಫಸ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಏನಂತ ತಿಳ್ಕೊಳ್ಳಿ. ವೀಡಿಯೋಸ್ಗಳನ್ನ ಮಾಡಬೇಕಂದ್ರೆ ಟಾಪಿಕ್ಸ್ಗಳನ್ನ ಹುಡ್ಕೊಂಡು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಯಾವುದ್ರ ಟಾಪಿಕ್ ಬಗ್ಗೆ ಮಾತಾಡಬೇಕು, ಯಾವ ಕ್ಯಾಟಗಿರಿ ಸೆಲೆಕ್ಟ್ ಮಾಡಬೇಕು, ನನ್ನ ನೀಚ್ ಯಾವುದು, ಇವನ್ನೆಲ್ಲ ನೀವು ಬಂದುಬಿಟ್ಟು ಗ್ಯಾಪ್ನ ಇಟ್ಕೋಬೇಕು ಕರೆಕ್ಟಾಗಿ ಮೈಂಡಲ್ಲಿ, ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು. ಓಕೆನಾ, ಇವನ್ನೆಲ್ಲ ಗ್ಯಾಪ್ನ ಇಟ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮಾಡಿದರೆ ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗೋಲ್ಲ. ನಿಮ್ಮ ಆ್ಯಕ್ಟಿವಿಟೀಸು ಇರುತ್ತೆ, ಎಲ್ಲನೂ ಇರುತ್ತೆ. ಅಟ್ಲೀಸ್ಟ್ ನಿಮಗೆ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕಿ 2 ಡೇಸ್ಗೊಂದು ಸಲ ಇಲ್ಲ 3 ಡೇಸ್ಗೊಂದು ಸಲ ನೀವು ಹಾಕ್ಬೋದು. ಏನು ಆ್ಯಕ್ಟಿವಿಟೀಸ್ ಏನು ಮಾಡಿಲ್ಲ ಅಂದರೆ ಚಾನಲ್ ಬಂದುಬಿಟ್ಟು ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ. ಆಮೇಲೆ ನೀವೇನು ಮಾಡೋಕ್ಕಾಗಲ್ಲ. ಅದೇ ಇಮೇಲಲ್ಲಿ ಹೋಗ್ಬಿಟ್ಟು ಅವರು ಅಪೀಲ್ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನೇ ಮಾಡ್ಬೋದು. ಆ್ಯಂಡ್ ಗಾಯ್ಸ್, ಕಮ್ಯುನಿಟಿ ಗೈಡ್ಲೈನ್ಸ್ದು ನಾಲೆಜ್ ತಗೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟು. ನಾವು ತುಂಬ ಇಗ್ನೋರ್ ಮಾಡ್ತೀವಿ ಕಮ್ಯುನಿಟಿ ಗೈಡ್ಲೈನ್ಸ್ದು ನಾಲೆಜ್ ತಗೊಳ್ಳೋದು. ಸೊ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲೇ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ. ಅದನ್ನು ನೀವು ನೋಡಿಬಿಟ್ಟು ಏನೇನಂತ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ಯೂಟ್ಯೂಬರ್ ಆಗಬೇಕಂದ್ರೆ ಎಲ್ಲ ನಿಮಗೆ ಗೊತ್ತೇ ಇರಲೇಬೇಕು. ಓಕೆನಾ, ಸೊ ನೀವು ಡೈಲಿ ನಾಲೆಜ್ ಬಂದುಬಿಟ್ಟು ತಗೋಬೇಕು. ಅಟ್ಲೀಸ್ಟ್ ಎಡಿಟಿಂಗ್ ನಾಲೆಜ್ ಆಯಿತು, ಸ್ಕಿಲ್ ನಾಲೆಜ್ ಆಯಿತು, ಎಲ್ಲನೂ ನೀವು ಡೇ ಬೈ ಡೇ ಕಲಿತಾ ಹೋಗಬೇಕು. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಎಷ್ಟು ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್.